ಅಂದರೆ ಚುನಾವಣೆಯಲ್ಲಿ ಹಣ ಎಂಡ ಇನ್ನಿತರ ಆಮಿಷಕ್ಕೆ ಓಟ್ ಮಾಡ್ಕೋಬೇಡ್ರಿ. ಭ್ರಷ್ಟಾಚಾರ ಅಕ್ರಮ ಅನ್ಯಾಯಗಳನ್ನು ಮಾಡಿದ್ರು ನನ್ನ ಜಾತಿ ಅವ ನಂದು ಅದನ್ನು ಹಾಕೋದು ಬಿಡ್ರಿ. ಬಿಟ್ಟು ಜನಪರ ಕಾಜಿರ್ತಕ್ಕಂಥವ್ರು ಪ್ರಾಮಾಣಿಕ ಅದಕ್ಕೆ ಅದು ಮಾಡ್ರೆ ನೀವೇ ಅನ್ಭೋಗ್ಸೋರು. ನೀವೇ ಆಫೀಸ್ನಲ್ಲಿ ಲಂಚ ಕೇಳ್ತಾರ, ಇಡೀ ಆಡಳಿತ ಭ್ರಷ್ಟಗೊಂಡದ, ರಾಜಕಾರಣ ಭ್ರಷ್ಟಗೊಂಡದ. ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಜವಾಬ್ದಾರಿ ಜನರೇ ಹೊರಬೇಕು. ಈ ನಾಗರಾಜ್ ಒಬ್ಬನೇ ಮಾಡಿದ್ರೆ ಆಗಲ್ಲ, ಅದೊಂದು ಸಂಘಟನೆ ಮಾಡಿದ್ರೆ ಆಗಲ್ಲ, ಅದೊಂದು ಪಕ್ಷದವ್ರು ಮಾಡಿದ್ರೆ ಆಗಲ್ಲ. ಮತದಾರ ಅದನ್ನು ಕೆಲಸ ಮಾಡ್ಬೇಕು ಅನ್ನೋದು ನನ್ನ. ಅದಕ್ಕೆ ನೇರವಾಗಿ ಜನರನ್ನು ಭೇಟಿಯಾಗಿ ಮುಕ್ತವಾಗಿ ಮಾತಾಡೋಣ. ಯಾರ್ದು ವ್ಯವಸ್ಥೆ ನಮ್ಮದೇ, ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಸಿಡುಕು ಮಾಡ್ಕೊಳ್ಳೋದಿಲ್ಲ. ನಮ್ದು ವ್ಯವಸ್ಥೆ ನಿಮ್ದು ಕೊಡ್ಬೇಕಾದ್ರೆ ನಮ್ಮ ಹಣನ ಎಲ್ಲರಿಗೂ ಕೊಡ್ಬೇಕಾದ್ರೆ ನಮ್ಮ ಹಣನ ನಾವು ಏಸು ಮಂದಿ ಅಂತ ಕೊಡ್ತೇವಪ್ಪ. ಮನ್ಯಾಗ ಮಕ್ಕಳು ಇರ್ತಾವ 4, ಅವ್ರಿಗೆ ಒಂದೊಂದು ರೂಪಾಯಿ ಕೊಟ್ಟು ಅಂದ್ರೆ ಇವು ನಾವು ನನ್ನ ಮಕ್ಳಿಗೆ ಕೊಟ್ಟು ಇವು ಕೊಟ್ಟಿಲ್ಲ ಇರ್ತಾವ. ಯಾರಿಗಂತ ಕೊಡ್ಬೇಕು? ಅದಕ್ಕೆ ನಿಯತ್ತಾಗಿ ಓಟ್ ಕೇಳ್ರಿ, ಓಟ್ ತೊಗೊಳ್ರಿ, ಕೆಲಸ ಮಾಡ್ರಿ. ಜನರಿಗೆ ಬಂದ ಫಂಡ್ ನೇರವಾಗಿ ಹೇಳ್ರಿ ಜನರಿಗೆ ಇಷ್ಟು ಬಂದೈತಪ್ಪ, ಏನು ಕೆಲಸ ಮಾಡ್ತೀವಿ ಅದನ್ನ ಯಾರು ಈಗ ಮಾಡ್ತಾ ಇಲ್ಲ. ಪ್ರಯತ್ನ ನಡೆದದ. ನಾವು ಒಂದು ರಾಜಕೀಯ ಪರ್ಯಾಯವಾಗಿ ಚುನಾವಣೆಗೆ ಬರ್ತೇವೆ. ನಮಗೂ ಒಂದು ಓಟ್ ಹಾಕಿ ಗೆಲ್ಲಿಸಿ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ಇಲ್ಲ ನಮಗಿಂತ ಒಳ್ಳೆ ವ್ಯಕ್ತಿಗೆ ಸಿಕ್ಕರೆ ಹಾಕ್ರಿ, ಅದ್ರಾಗ ನಂದೇನು ಅಭ್ಯಂತರ ಇಲ್ಲ. ಬಟ್ ನಾನು ಬದಲಾವಣೆ ಮಾಡಿ ನೋಡ್ರಿ ಅಂತ ಬರ್ತೇನೆ ರೀ. ಮತ್ತೆ ಬಂದು ಹೋಗ್ತೇನೆ. ಸರಿಂದ ಆಗೋದು ನಾವೇನೊಂದು ಪ್ರಯತ್ನ ಮಾಡ್ತಿರ್ತೀವಿ ಅಷ್ಟೇ. ಓಟ್ ಹಾಕೋರು ನೀವೆಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಈಗ ಮತ್ತೆ ಉಪಚುನಾವಣೆ ಅದಲ್ರಿ ಬಾಗಲಕೋಟದ. ಅದ್ರ ಪೂರ್ವದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ಚುನಾವಣೆ ಅಭಿಯಾನ ಅದ ರೀ. ಅಂದ್ರೆ ನಿಮ್ಮ ಓಟ ಹಣ ಎಂಡ ಇನ್ನಿತರ ಆಮಿಷಗಳು ಮಾರ್ಕೋಬೇಡ್ರಿ. ಮತ್ತು ಭ್ರಷ್ಟಾಚಾರ ಅಕ್ರಮ ಅನ್ಯಾಯಗಳನ್ನು ಮಾಡಿದ್ರು ನನ್ನ ಜಾತಿಯವ ನನ್ನ ಧರ್ಮ ಅಂತ ಹಾಕೋದು ಬಿಟ್ಟು ಜನಪರ ಕಾಜಿರ್ತಕ್ಕಂಥವ್ರು ವಿದ್ಯಾವಂತರು ಸುಸಂತರ ಆಯ್ಕೆ ಮಾಡಿ ಕಳಿಸ್ರಿ ಅಂತ ಒಂದು ಅಭಿಯಾನ ಅದ. ಸೊ ಮತ್ತು ನಾವು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇವೆ. ನಮಗೂ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ಒಟ್ಟಿನಲ್ಲಿ ಒಂದು ಮಲ್ಟಿಪಲ್ ಪರ್ಪಸ್ ಮಾಡತ್ತೀವಿ. ಈ ಏನು ಇವತ್ತು ವ್ಯವಸ್ಥೆ ಭ್ರಷ್ಟಗೊಂಡದಲ್ಲ, ಇದರ ಬದಲಾವಣೆ ತರ್ತಕ್ಕಂಥ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬರದ್ದು. ಅದು ನಾಗರಾಜ್ ಒಬ್ಬರ ಮಾಡಿದ್ರೆ ಆಗಲ್ಲ, ಯಾವುದೊಂದು ಸಂಘಟನೆ ಒಂದು ಪಕ್ಷದಿಂದ ಆಗೋದಲ್ಲ ಇದು. ಅದಕ್ಕೆ ಜನಸಾಮಾನ್ಯರೇ ಇದಕ್ಕೆ ಒಂದು ಬದಲಾವಣೆ ಮುಂದಾಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈಗ ಇಡೀ ನಮ್ಮ ಕ್ಷೇತ್ರದಾದ್ಯಂತ ಪಾದಯಾತ್ರೆ ಮಾಡತ್ತೇನೆ. ಸೊ ಮಾಡಿ ಎಲ್ಲರೂ ಸೇರಿ ಒಂದು ಬದಲಾವಣೆ ತೊಗೊಂಬರ್ರಿ. ಹೊಸಬ್ರಿಗೂ ಅವಕಾಶ ಕೊಟ್ಟು ನೋಡ್ರಿ. ಮಾಡ್ತೀರಿ ಮಾಡಿರಿ. ಹಾಂ ಬರ್ರಿ. ನಮಸ್ಕಾರ. ಮತ್ತೆ ಭೇಟಿ ಆಗೋಣ. ಈಗ ಮತದಾರ ಜಾಗೃತಿ ಅಭಿಯಾನ ಅದ ರೀ. ಅಂದರೆ ನಿಮ್ಮ ಓಟ್ ಹಣ ಎಂಡ ಸೀರಿ ಕುಕ್ಕರ್ ಏನು ಆಮಿಷಕ್ಕೆ ಮಾರ್ಕೋಬೇಡ್ರಿ ಅಂತ. ಆಯ್ತು ರೀ. ಹ್ಞೂ ರೀ. ಇಲ್ಲೊಬ್ರು ಮನ್ಯಾಗ ಮಾಡಿದೆ. ಮತ್ತು ಈ ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಅತ್ಯಾಚಾರಗಳು ಮಾಡಿದ್ರು ನನ್ನ ಜಾತಿಯವ ನನ್ನ ಧರ್ಮದ ಅನ್ನೋದು ಓಟ್ ಹಾಕೋದು ಬಿಡ್ರಿ. ಬಿಟ್ಟು ಯಾರು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡ್ತಾರೆ ಅವ್ರಿಗೆ ಓಟ್ ಅಂಥವ್ರಿಗೆ ಹಾಕ್ರಿ. ಹೌದಲ್ಲ? ಯಾಕೆ ಇಡೀ ಚುನಾವಣೆ ವ್ಯವಸ್ಥೆನೇ ಯಾರು ಭ್ರಷ್ಟ ಮಾಡ್ತಾರೆ ಅವ್ರ ಮುಂದೆ ನಿಮ್ಗೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತದೆ ಏನು ಗ್ಯಾರಂಟಿ? ಕೊಡೋದಿಲ್ಲ. ಭ್ರಷ್ಟಾಚಾರನೇ ಮಾಡ್ತಾರೆ. ಅದಕ್ಕೆ ನೀವು ಮೊದಲು ಮತದಾರರು ಪ್ರಾಮಾಣಿಕವಾಗಿ ಓಟ್ ಹಾಕಿ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅಲ್ಲಿ ಸಜ್ಜನರು ಪ್ರಾಮಾಣಿಕ ಗೆಲ್ಲಿಸ್ರಿ. ಮತ್ತು ಅವ್ರಿಗೆ ಕೊಟ್ಟು ನೋಡಿರಿ, ಬದಲಾವಣೆಯನ್ನು ಮಾಡಿ ನೋಡ್ರಿ ಅಂತ ನಮ್ಮದು ಒಂದು ಮನವಿ ಎಲ್ಲರಿಗೂ. ನಾನು ಸ್ಪರ್ಧೆ ಮಾಡ್ತೇನೆ. ನಾನು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಿ ನಾನು ಸ್ಪಷ್ಟವಾಗಿ ಹೇಳ್ಬಿಟ್ರೆ ನೀನು ಕೊಡೋದಿಲ್ಲ ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಕೇಳ್ತೀನಿ. ಇಷ್ಟ ಆಯಿತು ಓಟ್ ಹಾಕಿ ಬದಲಾವಣೆ ಮಾಡಿ ನೋಡ್ರಿ. ಒಂದು ಅವಕಾಶ ಕೊಟ್ಟು ನೋಡ್ರಿ. ಅದನ್ನ ಕೊಟ್ಟಾಗಲ್ಲ ಗೊತ್ತಾಗತ್ತೆ ನಾವು ಏನು ಮಾಡ್ತೀವಿ ಏನಿಲ್ಲ ಅಂತ. ನನಗಿಂತ ಒಳ್ಳೆ ವ್ಯಕ್ತಿ ಸಿಕ್ಕಿದ್ರೆ ಹಾಕ್ರಿ, ನಂದೇನು ಅಭ್ಯಂತರ ಇಲ್ಲ. ಒಟ್ಟಿನಲ್ಲಿ ಅಂದ್ರೆ ಪ್ರಾಮಾಣಿಕವಾಗಿ ಕೊಟ್ಟು ಒಂದು ಸ್ವಂತ ಊರು ಚಿತ್ತರಿಗೆ ಅಮ್ಮಿನಗಡತ್ತಿಕ ಬಾಗಲಕೋಟೆಗೂ ಮನೆ ಅದ ರೀ. ನಾನು ಬೆಂಗಳೂರಾಗಿರ್ತೇನೆ, ಜಿಯೋ ಸ್ಪೆಷಲ್ ಇಂಜಿನಿಯರು. ಸೊ ಇದು ಕರ್ನಾಟಕದಾದ್ಯಂತ ಇದನ್ನು ಮಾಡತ್ತೀವಿ ನಾವು. ಅಂದ್ರೆ ವಿದ್ಯಾವಂತರು ಜನಪರ ಕಾಳಜಿ ಇದ್ದವರು ಅಂಥವ್ರನ್ನೆಲ್ಲ ಕುಡಿಸಿ 2028ಕ್ಕೆ ಎಲೆಕ್ಷನ್ ನಿಲ್ಲಿಸೋದು ತಯಾರಿ ನಡೆದ. ಇದು ಅನಿರೀಕ್ಷಿತ ಈ ಉಪಚುನಾವಣೆ ಅವ್ರು ತೀರ್ಕೊಂಡಿದ್ದಕ್ಕೆ ಬಂದದ. ಸೊ ಮತ್ತೆ ಇಲ್ಲಿ ಪ್ರಚಾರ ಮಾಡ್ತೀವಿ. ನೀವು ಒಬ್ಬರು ನಮ್ಮಂಥವ್ರು ಗೆಲ್ಲಿಸಿ ಕಳಿಸಿದ್ರಿ ಅಂದರೆ ನಿಮ್ಮ ಬಾಗಲಕೋಟೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತದೆ. ಆ ರೀತಿ ಭ್ರಷ್ಟ ಪಕ್ಷವನ್ನು ಸೋಲಿಸಿ ಒಂದು ಹೊಸಬ್ರಿಗೆ ತಂದರೆ ಅಂದರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ. ಬಾಗಲಕೋಟೆ ಜನ ಈ ಥರ ಮಾಡಿದ್ರು, ನಮ್ಮಂಥವ್ರು ಎಷ್ಟೋ ಜನ ಮತ್ತೆ ಮುಂದೆ ಬರ್ತಾರೆ. ಏನೋ ಒಂದು ಅವಕಾಶ ಮಾಡಿಕೊಟ್ಟಾರೆ ಬಾಗಲಕೋಟೆ ಜನ. ಆ ಥರದೊಂದು ಇತಿಹಾಸ ಬರೀತಕ್ಕಂಥ ಕೆಲಸ ಮಾಡಿರಿ. ಈ ರಾಜಕಾರಣ ಏನು ಗೊತ್ತದ, ಎಲ್ಲ ಭ್ರಷ್ಟಗೊಂಡದ, ಆಡಳಿತ ಭ್ರಷ್ಟಗೊಂಡದ. ಸೊ ಇದರ ಬದಲಾವಣೆ ಮಾಡೋ ಹೊಣೆ ಜವಾಬ್ದಾರಿ ಯಾರು ಹೊರಬೇಕು? ನೀವು ಮತ ಹಾಕೋರೇ ಹೊರಬೇಕಲ್ಲ. ಹೌದಲ್ರಿ. ನಾವೇನೋ ಒಂಚೂರು ಕೆಲಸ ಮಾಡುವ ಅಲ್ಲಲ್ಲಿ ಬರು
ಇಡೀ ಮತದಾರೆಲ್ಲ ಆ ಹೊಣೆಯನ್ನು ಹೊರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ನೀವು ಈಗ ಯೋಚನೆ ಮಾಡಿ ವೋಟ್ ಮಾಡಿ. ವಿಚಾರ ಮುಕ್ತ ಚುನಾವಣೆ ಅಭಿಯಾನದ ರೀ. ಅಂದರೆ ಹಣ ಹೆಂಡ ಸೀರಿ ಕುಕ್ಕರ್ ಆಸೆಗೆ ವೋಟ್ ಮಾರ್ಕೋಬೇಡ್ರಿ. ಮತ್ತು ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಅತ್ಯಾಚಾರಗಳು ಮಾಡಿದ್ರು ನನ್ನ ಜಾತಿಯವ ನನ್ನ ಧರ್ಮ ಅಂತ ಓಟ್ ಹಾಕೋದು ಬಿಡ್ರಿ. ಬಿಟ್ಟು ಜನಪರ ಕಾಳಜಿ ಉಳ್ಳಂಥ ಯಾರು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡ್ತಾರೆ ಅಂಥವ್ರಿಗೆ ಓಟ್ ಹಾಕ್ರಿ ಅಂತೇಳಿ ಒಂದು ಕ್ಯಾಂಪೇನ್ ಮತ್ತು ನಾವು ಕೂಡ ಚುನಾವಣೆ ನಿಲ್ತೀವಿ. ನಮಗೂ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ನನಗಿಂತ ಒಳ್ಳೆ ವ್ಯಕ್ತಿ ಬಂದ್ರೆ ಅವ್ರಿಗೆ ಹಾಕ್ರಿ. ನಮ್ದೇನ ಒಟ್ಟು ಒಂದು ಪರ್ಯಾಯ ಗೆಲ್ಲಿಸಿ ನೋಡ್ರಿ. ಇಂಡಿಪೆಂಡೆಂಟ್ ರೀ, ಪಕ್ಷೇತರ ರೀ, ಪಕ್ಷೇತರ. ಈಗ ಎಲೆಕ್ಷನ್ ಟೈಮ್ನಾಗ ಟೈಮ್ ಕಡಿಮೆ ಇರ್ತಾರೆ ನಾಮಿನೇಷನ್ ಮಾಡೋಣ. ಎಲ್ಲರ ಕಡೆ ಬರೋಕ್ಕಾಗಲ್ಲ. ಆಗ ಸಿಂಬಲ್ ಇರ್ತೈತೆ ಖರೆ, ಯಾರ ಹತ್ತಿಗೆ ಬರ್ಲಿಕ್ಕೂ ಆಗೋಲ್ಲ, ಅಷ್ಟು ಕಡಿಮೆ ಇರ್ತಾರೆ. ಈಗ ಉಪಚುನಾವಣೆ ಈಗ ಇದು ಬಾಗಲಕೋಟೆ ರೀ. ಬಾಗಲಕೋಟೆ ನಿಮ್ದು ಬಾಗಲಕೋಟೆಲಿಂದ ಈಗ 70 ಹಳ್ಳಿಗೂ ಪಾದಯಾತ್ರೆ ಅದ ರೀ. ಇದು ಬೆಂಗಳೂರಿಂದ ಎಲ್ಲ ಜಿಲ್ಲೆಗೆ ರೀ. 18 ಜಿಲ್ಲೆ ಮುಗಿಸೀನಿ. ಈಗ ನಾನು ಜಿಲ್ಲಾ ಕೇಂದ್ರ ಬಳ್ಳಾರಿಗಿದ್ದೆ. ಇವ್ರು ತೀರ್ಕೊಂಡ್ರಲ್ಲ, ಮತ್ತು ಇಲ್ಲಿ ಉಪಚುನಾವಣೆಗೆ ಪ್ರಚಾರಕ್ಕೆ ಇಲ್ಲೇ ಬಂದೆ. ಈಗ ಬಾಗಲಕೋಟೆ ಸಿಟಿ ಮಾಡೇನಿ ರೀ. ಮಾಡಿ ಈಗ ಹಳ್ಳಿ ಮ್ಯಾಗ ಹೊಂಟೇನಿ. ಅಲ್ಲ 70 ಹಳ್ಳಿ ಏನದಾವ, ಪೂರ 70 ಹಳ್ಳಿ ಹಾಕೋ ಎಲ್ಲ ಸೇರಿದೆ. ಇಲ್ಲಿ ನಿಮ್ದು ಕ್ಯಾಂಡಿಡೇಟ್ ನಿಂದಿರ್ತಾರೆ? ನಾನೇ ನಿಲ್ತೇನೆ ರೀ. ನೀವು ನಿಲ್ತೀರಾ? ಮತ್ತೆ ಯಾರು ಇಂಟ್ರೆಸ್ಟ್ ತೋರಿಸಿಲ್ಲ. ಸ್ವಂತ ಊರು ಚಿತ್ತರಿಗೆ ಅಮ್ಮಿನಗಡ. ಇಲ್ಲಿ ಬಾಗಲಕೋಟೆಗೆ ಮನಿ ಅದ, ನಾವು ಅಲ್ಲೇ ಸೆಟ್ಲ್ ಆಗಿರೋದು. ಅದಕ್ಕೆ ನಾನು ಬಾಗಲಕೋಟೆ ಕ್ಷೇತ್ರ ನಾಗರಾಜ್ ಕಲ್ಕುಟ್ಗರ್ ಅಂತ ಹೇಳ್ರಿ. ಹ್ಞೂ ರೀ. ನೋಡ್ರಿ ಎಲ್ಲ ಸೇರಿ ಯೋಚನೆ ಮಾಡಿರಿ. ಒಂದು ಎಲ್ಲರಿಗೂ ಚಾನ್ಸ್ ಕೊಟ್ಟು ನೋಡಿರಿ. 70 ವರ್ಷದಾಗ ಎಲ್ಲ ಪಕ್ಷದವ್ರಿಗೂ ಕೊಟ್ಟಿರಿ. ಮತ್ತು ಪಕ್ಷೇತರನು ಗೆಲ್ಸಿರಿ. ಮಂಟೂರು ಅವರಿಗೆ ನೀವೇನು ಹೊಸದಲ್ಲ ಪಕ್ಷೇತರ ಗೆಲ್ಸೋದು ನಿಮ್ಮ ಕ್ಷೇತ್ರಕ್ಕೆ, ಈ ಬಾಗಲಕೋಟೆ ಕ್ಷೇತ್ರಕ್ಕೆ. ನಮಗೂ ಒಂದು ಸಾರಿ ಗೆಲ್ಲಿಸಿ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ಒಂದು ಬದಲಾವಣೆ ಮಾಡಿ ನೋಡ್ರಿ. ಮಾಡಿದಾಗ ನಾವು ಹೆಂಗೆ ಕೆಲಸ ಮಾಡ್ತೀವಿ ಮಾಡ್ಬೇಕಲ್ರಿ ಮಂದಿ. ಮಂದಿ ಯಾಕೆ ನೀವಲ್ಲ ಮಂದಿ, ನೀವೆಲ್ಲ ಕೆಲಸ ಮಾಡೋದು. ಮಂದಿ ಅನ್ನೋಕ್ಕೇನೋ ನೀವೇ ಮಂದಿ. ಆಯ್ತು, ನೀವು ಒಬ್ರಿಗೊಬ್ರು ಮಾತಾಡ್ತಾರೆ. ನಾನು ನಿಮಗೆ ಹೇಳೀನಿ, ನೀವು ಅವ್ರಿಗೆ ಹೇಳಿ, ನೀವು ಅವ್ರಿಗೆ ಹೇಳಿ. ಒಂದು ಬದಲಾವಣೆ ಆಗೋದು ಹಂಗೆ. ಅಲ್ಲಿ ಎಮ್ ಎಲ್